ಸಾಧಾರಣ ಈಗ 94ನೇ ಪುಣ್ಯಾರಾಧನೆ. ರುದ್ರಾವಧೂತರ ದೇಹ ಬಿಟ್ಟು 94 ವರ್ಷಗಳಾದವು. ಶ್ರೀ ಸದ್ಗುರು ರುದ್ರಾವಧೂತರ 94ನೇ ಪುಣ್ಯಾರಾಧನೆ ಹಾಗೂ 39ನೇ ವೇದಾಂತ ಪರಿಷತ್ ಜಮಖಂಡಿಯ ರುದ್ರಸ್ವಾಮಿ ಪೀಠನಲ್ಲಿ ದಿನಾಂಕ 11, 12, 13ರವರೆಗೆ ಜರುಗಲಿದೆ ಎಂದು ಮಾಧ್ಯಮದ ಮೂಲಕ ಶ್ರೀ ಸಹಜಾನಂದ ಅವಧೂತರು ತಿಳಿಸಿದರು. ಬುಧವಾರ ಮುಂಜಾನೆ 6 ಗಂಟೆಗೆ ಓಂಕಾರ ನಡೆಯುವುದು. ಸಾಯಂಕಾಲ ಬೆಳಗಿನ ಜಾವ 4 ಗಂಟೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಭಾವಚಿತ್ರ ಮತ್ತು ಮಹಾತ್ಮರ ಮೆರವಣಿಗೆ. ಮರುದಿನ ಗುರುವಾರ ಸಾಮೂಹಿಕ ವಿವಾಹ ಹಾಗೂ ಶುಕ್ರವಾರ ಪಲ್ಲಕ್ಕಿ ಉತ್ಸವ ನಡೆಯುವುದು ಎಂದರು. ಶ್ರೀ ಸದ್ಗುರು ರುದ್ರಾವಧೂತರ 94ನೇ ಪುಣ್ಯಾರಾಧನೆ ಹಾಗೂ 39ನೇ ವೇದಾಂತ ಪರಿಷತ್ ಜಮಖಂಡಿಯ ರುದ್ರಸ್ವಾಮಿ ಪೀಠನಲ್ಲಿ ದಿನಾಂಕ 11, 12, 13ರವರೆಗೆ ಜರುಗಲಿದೆ ಎಂದು ಮಾಧ್ಯಮದ ಮೂಲಕ ಶ್ರೀ ಸಹಜಾನಂದ ಅವಧೂತರು ತಿಳಿಸಿದರು. ಬುಧವಾರ ಮುಂಜಾನೆ 6 ಗಂಟೆಗೆ ಓಂಕಾರ ನಡೆಯುವುದು. ಸಾಯಂಕಾಲ ಬೆಳಗಿನ ಜಾವ 4 ಗಂಟೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಭಾವಚಿತ್ರ ಮತ್ತು ಮಹಾತ್ಮರ ಮೆರವಣಿಗೆ. ಮರುದಿನ ಗುರುವಾರ ಸಾಮೂಹಿಕ ವಿವಾಹ ಹಾಗೂ ಶುಕ್ರವಾರ ಪಲ್ಲಕ್ಕಿ ಉತ್ಸವ ನಡೆಯುವುದು ಎಂದರು. ಸದಾ ವೀಕ್ಷಣೆಗಾಗಿ ಧರ್ಮಚಕ್ರ ನ್ಯೂಸ್ಗೆ ಭೇಟಿ ನೀಡಿ. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ಸಿದ್ಧಾರೂಢರನ್ನು, ಸದ್ಗುರು ರುದ್ರಾವಧೂತರನ್ನು ಸ್ಮರಿಸಿಕೊಂಡು ಆ ಸದ್ಗುರು ರುದ್ರಾವಧೂತರ ಮಠ ಜಮಖಂಡಿಯಲ್ಲಿ ಸದ್ಗುರು ರುದ್ರಾವಧೂತರ ಬಂದು ಕೆಲವೊಂದು ವರ್ಷ ಇದ್ದು ಆ ನಂತರ ಇಲ್ಲಿಯೇ ಅವರ ಸಮಾಧಿಯಾಗಿದೆ. ಅದನ್ನು ನಾವು ಪ್ರತಿ ವರ್ಷ ಅವರ ಪುಣ್ಯಾರಾಧನೆಯನ್ನು ಮಾಡ್ತಾ ಬಂದಿದ್ದೇವೆ. ಅಂದರೆ ಸರ್ವಸಾಧಾರಣ ಈಗ 94ನೇ ಪುಣ್ಯಾರಾಧನೆ. ರುದ್ರಾವಧೂತರ ದೇಹ ಬಿಟ್ಟು 94 ವರ್ಷಗಳಾದವು. ಅಲ್ಲಿಂದ ಇಲ್ಲಿ ತನಕ ಅವರ ಪುಣ್ಯಾರಾಧನೆ ನಡೀತಾ ಬಂತು. ಅದರ ಬಗ್ಗೆ ನಾವು ವೇದಾಂತ ಪರಿಷತ್ತನ್ನು ಕೂಡ ಪ್ರಾರಂಭ ಮಾಡಿದೇವೆ. ಅಂದ್ರೆ ಅನೇಕ ಮಹಾತ್ಮರನ್ನೆಲ್ಲ ಕರೆಸಿ ಇಲ್ಲಿ ಅನೇಕ ಮಹಾತ್ಮರಿಂದ 3 ದಿನಗಳ ಪರ್ಯಂತರವಾಗಿ ಆ ಪ್ರವಚನವು ಇಲ್ಲಿ ನಡೆಯುತ್ತದೆ. ಆದ್ದರಿಂದ ಈ ವರ್ಷದ್ದು ಡಿಸೆಂಬರ್ 2024 11, 12, 13ನೇ ತಾರೀಕಿಗೆ ಡಿಸೆಂಬರ್ ಸಾಧಾರಣ ಬೆಳಗಾವಿ ಜಿಲ್ಲೆಯಿಂದಲೂ, ಕರ್ನಾಟಕದ ರಾಯಚೂರು, ಯಾದಗಿರಿ, ಹಿಂಗ ಬಾಂಬೆ ಹಿಡ್ಕೊಂಡು ಎಲ್ಲ ಕಡೆಯಿಂದಲೂ ಭಕ್ತಾದಿಗಳು ಬರುತ್ತಾರೆ. ಮೊದಲನೇ ದಿನ 11ನೇ ತಾರೀಕಿಗೆ ಊರಲ್ಲಿ ಎಲ್ಲ ರುದ್ರಾವಧೂತರ ಹಾಗೂ ಅನೇಕ ಮಹಾತ್ಮರ ಮೆರವಣಿಗೆ ಆಗುತ್ತದೆ. ಆ ನಂತರ ಮುಂದೆ ಸಾಯಂಕಾಲ ಅನೇಕ ಮಹಾತ್ಮರಿಂದ ಪ್ರವಚನವೂ ನಡೆಯುತ್ತದೆ. ಆ ನಂತರ ಅನ್ನಪ್ರಸಾದ ನಡೆಯುತ್ತದೆ. ಮುಂದೆ 12ನೇ ತಾರೀಕಿನ ದಿನ ಆವಾಗೂ ಬೆಳಗ್ಗಿನ ಅಲ್ಲಿ ಉಪಹಾರ ಎಲ್ಲರಿಗೂ ಇರ್ತದೆ. ಆ ನಂತರ ಪ್ರವಚನ ಪ್ರಾರಂಭವಾಗುತ್ತದೆ. ಆ ನಂತರ ಮಧ್ಯಾಹ್ನ ಅನ್ನಪ್ರಸಾದ ಊಟ ನಡೀತದೆ. ಆ ನಂತರ ಅಂದ್ರೆ ಸಾಯಂಕಾಲವೂ ಕೂಡ ಅಲ್ಲಿ ಪ್ರವಚನ ನಡೆದು ಅನ್ನಪ್ರಸಾದ 2 ಹೊತ್ತು ಈ ರೀತಿ 2ನೇ ದಿನ 12ನೇ ತಾರೀಕಿನ ದಿನ ನಡೆಯುತ್ತದೆ. ಮುಂದೆ 13ನೇ ತಾರೀಕಿಗೆ ಬೆಳಗ್ಗೆ ಆ ಕಾರ್ಯಕ್ರಮದ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ. ಮೊದಲು ಉಪಹಾರದ ನಂತರ ಪ್ರವಚನ ಮುಗಿದ ಕೂಡಲೇನ ಅನ್ನಪ್ರಸಾದ ನಡೆಯುತ್ತದೆ. ಅದು ಮುಗಿದ ಕೂಡಲೇನ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಅಂದ್ರೆ ರುದ್ರಾವಧೂತರ ಪಲ್ಲಕ್ಕಿಯನ್ನು ಮಠದ ಸುತ್ತಲೂ 5 ಸುತ್ತು ತಿರುಗಾಡಿಸುತ್ತಾರೆ. ಆ ಸಮಯದಲ್ಲಿ ಅನೇಕ ಭಕ್ತಾದಿಗಳು ತಮ್ಮ ಚಿಕ್ಕ ಮಕ್ಕಳನ್ನು ಆ ಪಲ್ಲಕ್ಕಿಯ ಮೇಲೆ ಹಾಸಿ ಹಿಂಗೆ ತಗೊಳ್ಳೋದು, ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸುವುದು. ಈ ರೀತಿ ಇಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ಬಹು ವಿಜೃಂಭಣೆಯಿಂದ ನಡೆಯುತ್ತದೆ. ಈ ರೀತಿಯಾಗಿ 3 ದಿನಗಳ ಪರ್ಯಂತರವಾಗಿ ಈ ರುದ್ರಾವಧೂತರ ಜಮಖಂಡಿ ರುದ್ರಾವಧೂತ ಮಠದ ವೇದಾಂತ ಪರಿಷತ್ತು ನಡೆಯುತ್ತದೆ.